ವಿರಾಜಪೇಟೆ ತಾಲೂಕಿನ ಕದನೂರು ಮಠಪುರ ಆದಿ ಮುತ್ತಪ್ಪನ್ ದೇವಾಲಯದ ವಾರ್ಷಿಕ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡಿತು. ಬುಧವಾರದಂದು ಬೆಳಗ್ಗೆ 6 ಗಂಟೆಗೆ ಗಣಪತಿ ಹೋಮದೊಂದಿಗೆ ಆರಂಭಗೊಂಡ ಬಳಿಕ ಧ್ವಜಾರೋಹಣ ಕಾರ್ಯ ನಡೆಯಿತು. 10 ಗಂಟೆಗೆ ಪೈಂಗುತ್ತಿ, ಸಂಜೆ 6:30ಕ್ಕೆ ಮುತ್ತಪ್ಪನ್ ವೆಳ್ಳಾಟಂ ನಡೆಯಿತು. 7:30ಕ್ಕೆ ಗುಳಿಗನ್ ವೆಳ್ಳಾಟಂ ನಡೆದು ದೈವಗಳ ವಿವಿಧ ನರ್ತನ ಸೇವೆ, ಹರಕೆ ಒಪ್ಪಿಸುವುದು, ಉತ್ಸವ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಮಾತನಾಡಿದ ಉತ್ಸವ ಸಮಿತಿಯ ಸದಸ್ಯರಾದ ಬಿ. ಉನ್ನಿ ಅವರು, ದೇವಾಲಯ ಪುನರ್ ನಿರ್ಮಾಣಗೊಂಡು ಇದೀಗ ದೈವ ಸಂಕಲ್ಪದಂತೆ ಕಂಗೊಳಿಸ್ತಾ ಇದೆ. ವಿಜೃಂಭಣೆಯ ಉತ್ಸವದಲ್ಲಿ ಭಾಗಿಯಾಗುವುದೇ ನಮ್ಮ ಪುಣ್ಯ ಎಂದರು. ಈ ದೇವಸ್ಥಾನ ಸುಮಾರು 600 ವರ್ಷಗಳೊಂದು ಇತಿಹಾಸ ಇದೆ. ಯಾಕೆಂದರೆ ಕೊಡಗಿನಲ್ಲಿ ಪ್ರಪ್ರಥಮವಾದ ಒಂದು ಮುತ್ತಪ್ಪ ದೇವಸ್ಥಾನ ಅಂತೇಳಿ ಹೆಗ್ಗಳಿಕೆ ಒಂದು ಪಾತ್ರ ಆಗಿದೆ. ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ನಾವು ಸುಮಾರು ವರ್ಷದಿಂದ ಬರ್ತಿದ್ದೀವಿ. ನಾನು ಒಂದು 10-15 ವರ್ಷದಿಂದ ಬರ್ತಾ ಇದ್ದೀನಿ. ಅದರ ಮೇಲೇನೇ ಆಗಿದೆ ನನ್ನ ಪ್ರಕಾರ. ಆದರೆ ನಾವು ಇಲ್ಲಿ ಬರೋತ್ತಿಗೆ ಒಂದು ದೇವಸ್ಥಾನ ಒಂದು ಹಳೆಯ ರೀತಿಯಲ್ಲಿ ಇತ್ತು. ಈಗ ಅದಕ್ಕೊಂದು ಪರಿಶ್ರಮ ಅಂತ ಹೇಳಿದ್ರೆ ಊರಿನವರು ಇಲ್ಲಿ ಇರುವಂಥ ದೇವರು ಸಹ ಅತಿ ಒಂದು ಅನುಗ್ರಹ ಕೊಟ್ಟು ಅದೇ ರೀತಿಯಲ್ಲಿ ನಮ್ಮ ಈ ದೇವಸ್ಥಾನದ ಒಂದು ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗೋಕ್ಕೆ ದೇವಸ್ಥಾನದ ಇವರ ಕುಟುಂಬಸ್ಥರು, ಅದೇ ರೀತಿಯಲ್ಲಿ ಇವರ ಮೇನ್ ಜನರ ದೇಶರು ಸಹ ಒಟ್ಟಾಡಿ ಈ ದೇವಸ್ಥಾನವನ್ನು ಅತಿ ವಿಜೃಂಭಣೆ ಮಾಡಿದ್ದಾರೆ. ಕಳೆದ ವರ್ಷ ನಾವು ಬರೋಕ್ಕಿಂತ ಬರೋಬ್ಬರಿ ಬಂದು ನೋಡಿದಾಗ ಅದಕ್ಕಿಂತ ಇತ್ತು. ಈ ವರ್ಷ ಅತಿ ವಿಜೃಂಭಣೆಯಿಂದ ಅವರು ಒಂದು ಮೇಲ್ವಿಚಾರಣೆ ಮಾಡಿದ್ದಾರೆ. ಮತ್ತು ನಾಡಿನೆಲ್ಲ ಈ ಗ್ರಾಮದ ಜನರಿಗೂ ಊರಿನವರಿಗೂ ಎಲ್ಲರೂ ಈ ಮುತ್ತಪ್ಪ ಅನುಗ್ರಹವನ್ನು ಕೊಡಲಿ ಅಂತೇಳಿ ಹೇಳ್ತಾರೆ. ಉದ್ಯಮಿ ವಿಶ್ವನಾಥ್ ಮಾತನಾಡಿ, ಇಲ್ಲಿ ಮೊದಲು ತೆರೆ ಮಹೋತ್ಸವ ಆಚರಣೆ ಮಾಡಲಾಗುತ್ತೆ, ನಂತರ ಇತರ ಸ್ಥಳಗಳಲ್ಲಿ ಉತ್ಸವಗಳು ನಡೆಯುತ್ತವೆ ಎಂಬ ಪ್ರತೀತಿ ಇದೆ ಎಂದರು. ಎಲ್ಲರಿಗೂ ನಮಸ್ತೆ. ಇವತ್ತು ಮುತ್ತಪ್ಪ ತೆರೆ ಮಹೋತ್ಸವ ಈ ಆದಿ ಮುತ್ತಪ್ಪ ಅಂತೇಳಿ ಕರೀತೇವೆ. ಕೆ ಬೋಯ್ಕೇರಿ ಕದ್ನೂರು ವಿಲೇಜ್ನಲ್ಲಿರುವಂಥ ಅಂದಾಜು 600 ವರ್ಷ ಹಳೆಯದಾದಂಥ ಈ ಮುತ್ತಪ್ಪ ದೇವಸ್ಥಾನವು ಆದಿ ಮುತ್ತಪ್ಪ ಅಂತೇಳಿ ಕರೆಯಲ್ಪಡುತ್ತದೆ. ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಸ್ತಿದ್ದೇವೆ. ಈ ವರ್ಷ ಜೀರ್ಣೋದ್ಧಾರ ಆಗಿದೆ ದೇವಸ್ಥಾನದ್ದು. ಊರವರು, ನಾಡಿನವರು ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಸಂದರ್ಭ ಮಠಪುರ ಆದಿ ಮುತ್ತಪ್ಪನ್ ದೇವಾಲಯದ ಮುಖ್ಯಸ್ಥರಾದ ಜಯೇಶ್, ರಮೇಶ್, ಉತ್ಸವ ಸಮಿತಿಯ ಸದಸ್ಯರು, ಕದನೂರು ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಭಕ್ತರು ತೆರೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಮುತ್ತಪ್ಪನ್ ದೇವರ ಆಶೀರ್ವಾದ ಪಡೆದು ಪುನೀತರಾದರು. ಕೊಡಗು ಚಾನಲ್ ನ್ಯೂಸ್, ಕಿಶೋರ್ ಕುಮಾರ್ ಶೆಟ್ಟಿ.